ಜನ ನಾನ್ ಫಸ್ಟ್ ಅಂತ. ಬಟ್ ಯಾರನ್ನ ಫಸ್ಟ್ ಕರೆಯೋಣ ಇವತ್ತು ಡಾನ್ಸ್ ಮಾಡೋದಕ್ಕೆ? ಮಾನ್ಸಿ. ವಿನಾಯಕ್, ಇವತ್ತು ನಮ್ಮ ಮೊದಲೇ ಜೋಡಿ ಕುಣಿಯೋಣ ಬಾರಾಗೆ ತುಂಬಾ ರೊಮ್ಯಾಂಟಿಕ್ ಕಪಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರಿಗೆ ಏನೇ ಕಾನ್ಸೆಪ್ಟ್ ಕೊಟ್ರು ರೊಮ್ಯಾನ್ಸ್ ಮಾಡೋದನ್ನ ಮಾತ್ರ ಬಿಡಲ್ಲ. ಪ್ಲೀಸ್ put your hands together for ನಮ್ಮ ಚೀಸೌ, ಗೌತಮಿ and ವಿಕಾಸ್. ಸೊ ಈ ಒಂದು ಪ್ರಾಪರ್ಟಿ ರೌಂಡ್ ನಲ್ಲಿ ನೀವಿಬ್ರು ಯಾವ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇದೀರಾ? ಏನ್ ಪ್ರಾಪರ್ಟೀಸ್ ಯೂಸ್ ಮಾಡಿ? ಕಾನ್ಸೆಪ್ಟ್ ಏನಂದ್ರೆ, ನಾನ್ ನನ್ನ ರೂಮಲ್ಲಿ ಇರ್ತೀನಿ, ಅಂದ್ರೆ ನಾನು ನನ್ನ ಮನೇಲಿ ಇರ್ತೀನಿ, ಅವ್ನು ಅವನ ಮನೇಲಿ ಇರ್ತಾನೆ. ಒಂದ್ ಸಂಜೆ ಇಬ್ರು ನೆನಪಾಗ್ತೀವಿ. ಸೊ ಇಬ್ರು ಡಾನ್ಸ್ ಮಾಡ್ತೀವಿ. ನೀವು ಡಾನ್ಸ್ ಮಾಡಿ, ಆಮೇಲೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಆಲ್ ದಿ ಬೆಸ್ಟ್. ಎಲಿಮಿನೇಷನ್ಸ್ ಇದೆ, ಪ್ಲೀಸ್ ಹುಷಾರ್. ಸವಿಯು ಉಲವ ನೆನಪು ಎದೆಯ ನಿಧಿಯೇ ಅನುರಾಗ. ಪ್ರತಿಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೆ ತಕೆ. ಪ್ರತಿಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೆ ತಕೆ. ಸೂರ್ಯನಂತೆ ನಾ ಹೊಳೆವಾಗ ಭೂಮಿಯಂತೆ ನೀ ಬಾ. ಭೂಮಿಯಂತೆ ನಾ ಕರೆವಾಗ ಮಳೆ ಬೆಳ್ಳಂತೆ ನೀ ಬಾ. ಸವಿಯೋ ಸವಿಯೋ ಉಲವ ನೆನಪು ಎದೆಯ ನಿಧಿಯೇ ಅನುರಾಗ. ತಂತು ಸ್ನೇಹ ಉಡಮೂಡಿ ಬಂತು ಮೋಹ. ಕಥೆಯಾಗಿ ಕಾಡಿತು ಮೂಡಿತು. ಆ ಗದ್ಯದೊಳತ್ತಿದ ಪದ್ಯದ ಮಧ್ಯದ ಅದ್ಭುತ ಭಾವಾರ್ಥವೇ. ನೀ ಗದ್ಯದೊಳತ್ತಿದ ಪದ್ಯದ ಮಧ್ಯದ ಅದ್ಭುತ ಭಾವಾರ್ಥವೇ. ಸವಿಯೋ ಸವಿಯೋ ಉಲವ ನೆನಪು ಎದೆಯ ನೆನಪು ಎದೆಯ ನಿಧಿಯೇ ಅನುರಾಗ. ಸವಿಯೋ ಸವಿಯೋ ಉಲವ ನೆನಪು ಎದೆಯ ನಿಧಿಯೇ ಅನುರಾಗ. ಪ್ರತಿಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ ಕಾಡುವೆ ತಗೆ. ಪ್ರತಿಕ್ಷಣದಲ್ಲಿ ಪ್ರಾರ್ಥನೆಯಲ್ಲಿ
ಸೂಪರ್, ಚೆನ್ನಾಯ್ತು. ಒಂಥರ ಡಿಫ್ರೆಂಟ್ ಆಗಿ ಯುನೀಕ್ ಆಗಿತ್ತು ನಿಮ್ದು ಕಾನ್ಸೆಪ್ಟ್. ಥ್ಯಾಂಕ್ ಯು. ನೋಡೋಣ ಎಷ್ಟು ಯುನೀಕ್ ಆಗಿ ಅನ್ಸ್ತು ನಮ್ಮ ಜಡ್ಜಸ್ಗೆ ಅಂತ. ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರ ಕಮೆಂಟ್ ಮಾಡೋದಕ್ಕೆ. ಯಾಕೆಂದ್ರೆ ಪಾಪ ನಿಮ್ಗೆ ಒಂದ್ ಆಂಗಲ್ ಅಲ್ಲಿ ವಿಚಿತ್ರವಾಗಿ ಕಾಣಿಸ್ತಿತ್ತು, ಇನ್ನೊಂದ್ ಆಂಗಲ್ ಅಲ್ಲಿ ವಿಚಿತ್ರವಾಗಿ ಕಾಣಿಸ್ತಿತ್ತು. ಸೊ ಇಟ್ಸ್ ಪರ್ಸೆಪ್ಷನ್ ಓರಿಯೆಂಟೆಡ್ ಪರ್ಫಾರ್ಮೆನ್ಸ್. ಸೊ ನಿಮ್ ಪರ್ಸೆಪ್ಷನ್ ಹೆಂಗಿತ್ತು? ಗುಡ್ ಅಟೆಂಪ್ಟ್, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕಿತ್ತು ಅಂತ ನನ್ಗೆ ಅನ್ಸುತ್ತೆ. ಬಟ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶುಭ ತುಂಬಾ ಮುದ್ದಾಗಿತ್ತು. ಎಸ್ಪೆಷಲಿ ಐ ಲೈಕ್ ದ ಸಾಂಗ್ ಅಂಡ್ ಆ ಫುಲ್ ಪ್ರಾಪರ್ಟೀಸ್ ಮಾಸ್ಟರ್ಜಿ ಹೇಳ್ತಾ ಇದ್ರು ಪ್ರಾಪರ್ಟೀಸ್ ರೌಂಡ್ ಅಂತ. ಸೊ ದ ಪ್ರಾಪರ್ಟೀಸ್ ವಾಸ್ ವೆರಿ ನೈಸ್ ಅಂಡ್ ಒಂದು ಸಿನಿಮಾ ಸ್ಟೋರಿ, ಒಂದು ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಇದ್ದಂಗೆಲ್ಲ ಇತ್ತು. ಇಟ್ ವಾಸ್ ವೆರಿ ಕ್ಯೂಟ್, ಅದ್ಭುತವಾಗಿತ್ತು, ವೆರಿ ಸ್ವೀಟ್ ಅಂಡ್ ಅಫ್ಕೋರ್ಸ್ ವಿತ್ ಅ ಲಿಟಲ್ ಮೋರ್ ಪರ್ಫೆಕ್ಷನ್ ಅಂಡ್ ಕೋಆರ್ಡಿನೇಷನ್ ಇಟ್ ವುಡ್ ಹ್ಯಾವ್ ಬಿನ್ ಗ್ರೇಟರ್, ಬಟ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಮಾಸ್ಟ್ರೆ ಹೆಂಗ್ ಅನಿಸ್ತು ಇವರ ಪರ್ಫಾರ್ಮೆನ್ಸ್? ಕಾನ್ಸೆಪ್ಟ್ ಚೆನ್ನಾಗಿದೆ, ಕೋರಿಯೋಗ್ರಫಿ ಚೆನ್ನಾಗಿದೆ. ಬಟ್ ಬೇರೆ ಬೇರೆ ಕಡೆ ನೀವು ಇಬ್ರು ಮಾಡ್ತಾರೋದಲ್ವಾ, ನಿಮ್ ರೂಮಲ್ಲಿ ನೀವು, ಅವ್ರ ರೂಮಲ್ಲಿ. ಬಟ್ ಗೌತಮಿಗೆ ಹೆಂಗ್ ಗೊತ್ತು ಇಲ್ಲೇ ಆಡ್ತದೆ ಹುಡುಗ ಅಂತ ಅಲ್ಲೇ ನೋಡ್ಕೊಂಡು ಆಡ್ತಾ ಇದ್ದೆ? ವಾಲ್ ಸರ್, ವಾಲ್ ಹಾಡ್ತಿದೆ. ರಿಯಾಕ್ಟಿಂಗ್ ಟು ದ ವಾಲ್ ಹಾಡಿದ. ಟು ದ ವಾಲ್ ಸರ್. ವಾಲ್ ಆಡುತ್ತಾ? ಅಲ್ಲ ಸರ್, ಅಂದ್ರೆ ನಾನು ಕನಸು ಕಾಣ್ತಿರೋದು ಅಂದ್ರೆ ದಿಂಬಿಟ್ಕೊಂಡು ಇದೇ ನನ್ ಹುಡುಗ ಇರ್ಬೋದು, ಅಥವಾ ಗೋಡೆ ಇಟ್ಕೊಂಡು ಇವನೇ ನನ್ ಹುಡುಗ ಅಂತ ಆ ತರ ಕನಸು ಕಾಣ್ತಿರೋದು. ಏನ್ ಹಿಡ್ಕೊಂಡ್ರು ಅದ್ ನಿಮ್ ಹುಡುಗನ? ಗುಡ್ ಕಾನ್ಸೆಪ್ಟ್. ಬಟ್ ಅದೇ ನಿಮ್ ಇಬ್ರು ಕೋಆರ್ಡಿನೇಷನ್. ಸಿ ಒನ್ಸ್ ನಿಮ್ದು ಡಿಫ್ರೆಂಟ್ ಮೂವ್ಮೆಂಟ್ ಇದ್ದು ಅವ್ರದ್ದು ಡಿಫ್ರೆಂಟ್ ಮೂವ್ಮೆಂಟ್ ಇದ್ದು ನೀವು ಡಿಫ್ರೆಂಟ್ ಟೈಮಿಂಗ್ಸ್ ಅಲ್ಲಿ ಮಾಡಿದ್ರೆ ನೋ ಪ್ರಾಬ್ಲಮ್. ಬಟ್ ಎರಡು ಆರ್ಟಿಸ್ಟ್ ಕೂಡ ಒಂದೇ ಮೂವ್ಮೆಂಟ್ ಮಾಡ್ತಾರೆ ಅವಾಗ. ಸೊ ಕೋಆರ್ಡಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ ರೂಮ್ ಇರ್ಬೋದು, ನಿಮ್ ಮನೆ ಇರ್ಬೋದು, ಬಾತ್ರೂಮ್ ಇರ್ಬೋದು, ಬಟ್ ಮಾಡ್ತಿರೋ ಸ್ಟೇಜ್ ಅಲ್ಲಿ ಸೇಮ್ ಮೂವ್ಮೆಂಟ್. ನೀವು ಎಲ್ಲ ಒಂದ್ ಕಡೆ ಮಲಗಿದ ಮೇಲೆ ಅವ್ರು ಮಲಗೋದು, ಅವ್ರು ಮಲಗಿದ ಮೇಲೆ ನೀವು ಮಲಗಿ ಮೇಲೆ ಬರೋದು, ಆ ಕೋಆರ್ಡಿನೇಷನ್ಸ್ ಇದೆ. ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಪ್ರಾಕ್ಟೀಸ್ ಜಾಸ್ತಿ ಮಾಡಿದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಪ್ರಾಪ್ ಯೂಸ್ ನೀಟ್ ಆಗಿದೆ. ತಲ್ದಿಂಬನ್ನ ತುಂಬಾ ಅದ್ಭುತವಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ಯಾರು ನಿಮ್ ಮಾಸ್ಟ್ರು? ಸನಿ ಮಾಸ್ಟರ್. ಸನ್ನಿ, ಐ ಮಸ್ಟ್. ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಮಸ್ಟ್. ಕನ್ನಡದಲ್ಲಿ ರವಿ ಸರ್ ಗೊತ್ತಾ? ಕ್ರೇಜಿ ಸ್ಟಾರ್ ರವಿಚಂದ್ರನ್. ತುಂಬಾ ಜನ ಕೊರಿಯೋಗ್ರಾಫರ್ಸ್ಗೆ ಕೊರಿಯೋಗ್ರಫಿ ಇನ್ಸ್ಪಿರೇಷನ್ ಅವರು. ಸೊ ಅವ್ರ ಸಾಂಗ್ ನಾರ್ಮಲಿ ಈ ತರ ಇರುತ್ತೆ. ಒಂದು ಬೆಡ್ರೂಮ್ ಸೆಟಪ್, ಎಕ್ಸ್ಟ್ರಾರ್ಡಿನರಿ ಸಟನ್ ಕ್ಲಾತ್ ಎಲ್ಲ ಯೂಸ್ ಮಾಡಿ, ಗ್ಲೋ ಮಾಡಿ, ಏರ್ಸ್ ಎಲ್ಲ ಬಿಟ್ಟು, ಹೀರೋಯಿನ್ಗೆ ಫ್ಯಾನ್ ಗೆಲ್ಲ ಇಟ್ಟು, ರೋಸ್ ಗೀಸ್ ಎಲ್ಲ ಕೈ ಕೊಟ್ಟು ಆ ತರದೆಲ್ಲ ಯುಟಿಲೈಸ್ ಮಾಡ್ತಾರೆ. ಸೊ ಒಂದು ಚಿಕ್ಕ ಜಾಗದಲ್ಲಿ ಕೂಡ ಹೆಂಗ್ ಪಿಕ್ಚರೈಸ್ ಮಾಡ್ಬೇಕು ಸಾಂಗ್ ಅಂತ ಕ್ರಿಯೇಟಿವ್ ಆಗಿ ಮಾಡಂತ ಒಬ್ಬ ಡೈರೆಕ್ಟರ್. ಸೊ ನೀನು ಕೂಡ ತುಂಬಾ ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ಯಾ. ಆ ಕೋಆರ್ಡಿನೇಷನ್ ಸ್ವಲ್ಪ ಇದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದರ್ವೈಸ್ ಓಕೆ, ಗೋ. ಥ್ಯಾಂಕ್ ಯು ಮಸ್ಟ್. ಥ್ಯಾಂಕ್ ಯು ಸೋ ಮಚ್.